ಇತ್ತೀಚೆಗೆ ಹಿರಿಯರೊಬ್ಬರು ನನಗೆ ಹೇಳಿದ್ರು, ಶಿಕ್ಷಣ ತುಂಬಾ ಗೋಜಲಾಗಿ ಹೋಗಿದೆಯಪ್ಪ, ಕನ್ನಡನೇ ಅಳಿದು ಹೋಗ್ತಾ ಇದೆ, ಮಕ್ಕಳು ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳೋದು ಹೇಗೆ? ಈ ಮಾಧ್ಯಮದ ವಿಷಯ ಅಂತೂ ಕೋರ್ಟಿಂದ ಕೋರ್ಟಿಗೆ ಹಾರಾಡ್ತಾ ಇದೆ, ಹೀಗಾದ್ರೆ ಕನ್ನಡ ಉಳಿಯೋದು ಹೇಗೆ ಅಂತ ಕೇಳಿದಾಗ ನನಗೆ ನೆನಪಾದವರು ನನ್ನ ಹುಯಿಲ್ಗೋಳ್ ಮಾಸ್ತರ್. ನಾ ಧಾರವಾಡದಲ್ಲಿ ಕಲಿತಿರ್ಬೇಕಾದ್ರೆ ವರದರಾಜ್ ಹುಯಿಲ್ಗೋಳ್ ಮಾಸ್ಟರು ಕನ್ನಡವನ್ನು ಕಲಿಸ್ತಾ ಇದ್ರು. ಅವರ ಧ್ವನಿ ಅವರ ಮನಸ್ಸಿನ ಹಾಗೆ ತುಂಬಾ ಮೃದುವಾದದ್ದು. ಅವರು ಎಂದಿಗೂ ಧ್ವನಿ ಏರಿಸಿ ಮಾತಾಡಿದ್ದನ್ನ ಕೇಳಿರಲಿಲ್ಲ. ಅವರು ನಮಗೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಪಾಠವನ್ನ ಮಾಡ್ತಾ ಇದ್ರು. ಅವರು ಕಾವ್ಯ ಪಾಠ ಮಾಡುವಾಗ, ಸ್ನೇಹಿತರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮಗೆ ಶಬ್ದಗಳು ಕೇಳಿಸ್ತಾ ಇರಲಿಲ್ಲ. ಬದಲಾಗಿ ಕಾವ್ಯದ ಪಾತ್ರಗಳು ನಮ್ಮ ಕಣ್ಣು ಮುಂದೆ ಬಂದು ನಟನೆ ಮಾಡ್ತಾ ಇದ್ರು. ಹೀಗಾಗಿ ಒಂದ್ಸಲ ಕೇಳ್ಕೊಂಡ್ರೆ ಕಣ್ಣಲ್ಲಿ ಚಿತ್ರ ಕೂತ್ಕೊಂಡ್ಬಿಡ್ಬೇಕು. ಲೋಹಿತಾಶ್ವ ಹುಲ್ಲು ತರೋದಕ್ಕೆ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಆ ಹುತ್ತದ ಮೇಲಿರುವಂತ ಎಳೆ ಹುಲ್ಲು ಕೀಳಕ್ ಹೋದಾಗ ಒಳಗಿಂದ ಬುಸುಗುಟ್ಟು ಬಂದಂತ ನಾಗಹಾವು ಕಚ್ಚಿ ಸತ್ತು ಹೋಗ್ತಾನೆ. ಆ ಸಮಯದಲ್ಲಿ ಸೂರ್ಯಾಸ್ತ ಆಗ್ತದೆ. ಅದನ್ನ ಕವಿ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ ಅನ್ನೋದನ್ನ ನಮ್ಮ ಹುಯಿಲ್ಗೋಳ್ ಮಾಸ್ಟರ್ ಹೇಳೋದು ಇನ್ನೂ ನೆನಪಿದೆ ನನಗೆ. ತನ್ನ ಕುಲದ ಕುಡಿ ಮುರುಟಿತೆ ಮುಮ್ಮಳಂ ತಾಳಲಾರದೆ ರವಿ ಬಿದ್ದನಂದು ಕಡು ಪಡುವಣ ಕಡಲುಳು ಅಂತ. ಎಷ್ಟು ಚಂದ ಅಲ್ಲ. ಲೋಹಿತಾಶ್ವ, ತಂದೆ ಹರಿಶ್ಚಂದ್ರ ಇಬ್ರು ಸೂರ್ಯವಂಶದವರು. ಸೂರ್ಯವಂಶದ ಕುಡಿ ಇವನು ಲೋಹಿತಾಶ್ವ. ಅಯ್ಯೋ, ನನ್ನ ಕುಡಿ ಒಣಗ್ ಹೋಯ್ತಲ್ಲ ಅಂತ ದುಃಖ ತಾಳಲಾರದೆ ಸೂರ್ಯ ಪಡುವಣ ಕಡಲೊಳಗೆ ಬಿದ್ದು ಹೋದ, ಪಶ್ಚಿಮದ ಕಡಲೊಳಗೆ ಬಿದ್ದು ಹೋದ ಅಂತ ಹೇಳೋದನ್ನ ತನ್ನ ಕುಲದ ಕುಡಿ ಮುರುಟಿತೆ ಮುಮ್ಮಳಂ ತಾಳಲಾರದೆ ರವಿ ಬಿದ್ದನಂದು ಪಡುವಣ ಕಡಲೊಳು ಅಂತ ಹೇಳ್ತಾನೆ. ನನ್ನ ಗುರುಗಳು ಈ ಭಾಗವನ್ನ ಎಷ್ಟು ವರ್ಷ ಪಾಠ ಮಾಡಿದ್ರಪ್ಪ. ಆದ್ರೆ ಪ್ರತಿ ವರ್ಷ ಅದನ್ನ ಮತ್ತೆ ಇಂಥ ಸಂದರ್ಭಗಳು ಬಂದಾಗ ಆ ಗುರುಗಳ ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿಯೋದನ್ನು ಕಂಡಿದ್ದೇನೆ. ಅವರ ತರಗತಿಯಿಂದ ಹೋಗುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕಣ್ಣು ಕೆಂಪಗಾಗಿರ್ತಿತ್ತು ದುಃಖದಿಂದ. ಬೇರೆ ಗುರುಗಳು ನಮ್ಮನ್ನು ಕಂಡಾಗ, ಯಾಕ್ರೋ ಹುಯಿಲ್ಗೋಳ್ ಮಾಸ್ಟರ್ ಕ್ಲಾಸ್ ಇತ್ತೇನ್ರೋ ಅಂತ ಕೇಳ್ತಿದ್ರು. ನಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ಅವರು ಅವತ್ತು ಕಲಿಸಿದಂತ ಹರಿಶ್ಚಂದ್ರ ಕಾವ್ಯ 50-55 ವರ್ಷಗಳ ನಂತರ ಕೂಡ ನನಗೆ ಬಾಯ್ಪಾಠ ಆಗಿ ನಿಂತಿದೆ. ಒಂದ್ಸಲ ಅವರು ಕನ್ನಡದ ಹಿರಿಮೆಯನ್ನು ಕುರಿತು ಮಾತಾಡ್ತಿರ್ಬೇಕಾದ್ರೆ ಹುಡುಗೊಬ್ಬ ಹೇಳ್ದ, ಎಲ್ಲ ಭಾಷೆನೂ ಚಂದಾನೆ ಸರ್, ಕನ್ನಡದೇನು ವಿಶೇಷ ಅಂತ ಕೇಳಿದ. ಆಗ ಹುಯಿಲ್ಗೋಳ್ ಮಾಸ್ತರಿಗೆ ಸಾತ್ವಿಕ ಕೋಪ ಬಂತು. ಕನ್ನಡ ಭಾಷೆಯ ಸೊಗಸು ನಿಮ್ಗೆ ಗೊತ್ತೇನ್ರೋ ಅಂದವರೇ, ನಿಮಗೆ ಕುಮಾರವ್ಯಾಸ ಭಾರತ ಗೊತ್ತಾ? ಅದಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ತೋರಣ ನಾಂದಿ ಅಂತ ಮುನ್ನುಡಿ ಬರೆದಿದ್ದಾರೆ. ಅದು ಕನ್ನಡದ ಹಿರಿಯ ಕಿರಿಯ ಸಾಹಿತಿಗಳ ಮಾತುಗಳನ್ನು ಹೆಣೆದು ಮಾಡಿದಂತಹ ಒಂದು ಶ್ರೀಮಂತ ಬರಹ. ಅದರೊಳಗೆ ಕುಮಾರವ್ಯಾಸನ ಹೆಗ್ಗಳಿಕೆ ಹೇಳುವಂತ ಒಂದು ಮಾತೊಂದಿದೆ ಕೇಳಿ ಅಂತ ಹೇಳಿ ಆ ಮಾತನ್ನು ಹೇಳಿದ್ರು ಸರ್. ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬೆಲ್ಲಿನಲ್ಲಿ ಕುಮಾರವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ, ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ, ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೆ ಮೊಳಗಿ ರೋಮಾಂಚನಗೊಳ್ಳುವಂತೆ ಲಯವನ್ನ, ಇಂಪನ್ನ, ತಾನವನ್ನ, ಮಾತಿನ ಹರಹನ್ನ, ಛಂದಸ್ಸಿನ ಕುಣಿತವನ್ನ ಹೊರಹೊಮ್ಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ. ಈ ದೀರ್ಘ ಸಾಲನ್ನ ಕಾವ್ಯಮಯವಾಗಿ ಹೇಳಿದ್ರು ಮಾಸ್ಟರ್. ಅವ್ರು ಹೇಳಿದ ರೀತಿ ಎಷ್ಟು ಚಂದಾಗಿತ್ತು ಅಂದ್ರೆ ನಾವೆಲ್ಲ ಬಾಯಿ ತೆರೆದುಕೊಂಡು ಅದನ್ನೇ ಕೇಳ್ತಾ ಇದ್ವಿ. ನಾನಂತೂ ಮನೆ ಮುಟ್ಟಿದ ತಕ್ಷಣ ಹೋಗಿ ನಮ್ಮ ಅಕ್ಕನ ಕಡೆಯಿಂದ 5 ರೂಪಾಯಿ ಇಸ್ಕೊಂಡು ಪುಸ್ತಕದ ಅಂಗಡಿಗೆ ಹೋಗಿ ಕುಮಾರವ್ಯಾಸ ಭಾರತ ಪುಸ್ತಕ ತಂದು ಅದರ ತೋರಣ ನಾಂದಿಯನ್ನ ತೆಗೆದು ಕನ್ನಡದ ಕಾವ್ಯವೃಷ್ಟಿಯ ಏನ್ ಸಾಲನ್ನು ಹೇಳಿದ್ರಲ್ಲ ಪೂರ್ತಿ ಬಾಯ್ಪಾಠ ಮಾಡಿಕೊಂಡು ಮರುದಿನ ಗುರುಗಳ ಮುಂದೆ ಒಪ್ಪಿಸಿದೆ. ತುಂಬಾ ಖುಷಿಯಾಗಿತ್ತು ಅವ್ರಿಗೆ. ಮುಂದೆ ನಾನು ಓದಿದ್ದೆಲ್ಲ ವಿಜ್ಞಾನವೇ ಆದರೂ ಕೂಡ ಅದು ಇಂಗ್ಲಿಷಲ್ಲಿ ಓದಿದ್ದೆ ನಾನು. ಆದರೆ ಕನ್ನಡದ ಪ್ರೀತಿಯ ಬೀಜವನ್ನ ಮನಸ್ಸಲ್ಲಿ ಬಿತ್ತಿದ್ದು ಅಂತ ಹುಯಿಲ್ಗೋಳ್ ಮಾಸ್ತರ್. ಅಂದ ಬಿತ್ತಿದ ಬೀಜ ಹೃದಯದಲ್ಲಿ ಮೊಳತು ಮರವಾಗಿ ಮನಸ್ಸನ್ನು ತಂಪಾಗಿ ಇಟ್ಟಿದೆ. ಸ್ವಾಮಿ, ಕನ್ನಡವನ್ನ ಬದುಕಿಸೋದು ಹೀಗೆ. ಕನ್ನಡದ ಮೇಷ್ಟ್ರುಗಳು ಪರೀಕ್ಷೆಗೆ ಬರಬಹುದಾದ ಪ್ರಶ್ನೆಗಳಿಗೆ ಬರೀ ಉತ್ತರ ಕೊಡ್ತಾ ಇದ್ರೆ ಮಾರ್ಕ್ಸ್ ಬರಬಹುದು, ಕನ್ನಡದ ಪ್ರೀತಿ ಬರೋದಿಲ್ಲ. ಮಕ್ಕಳ ಕಣ್ಣಲ್ಲಿ ಭಾಷೆಯ ಪ್ರೀತಿಯನ್ನು ಮೂಡಿಸುವವರು ತಮ್ಮ ವಿಷಯದ ಬಗ್ಗೆ ಅಪಾರ ಗೌರವ ಹೊಂದಿರಬೇಕು. ಪ್ರೀತಿಯನ್ನು ಹೊಂದಿದ ಗುರುಗಳು, ಅವರ ಕಾಣಿಕೆ ಬಹಳ ದೊಡ್ಡದು. ಹೀಗೆ ಬಾಲ್ಯದಲ್ಲಿ ಮನೆಯಲ್ಲಿ ತಂದೆ ತಾಯಿಯಂದರು, ಶಾಲೆಯಲ್ಲಿ ಮೇಷ್ಟ್ರುಗಳು ಆ ಕನ್ನಡದ ಬಗ್ಗೆ ಸೊಗಸನ್ನು ಹೇಳ್ತಾ ಇದ್ರೆ ಕನ್ನಡ ಯಾಕೆ ಬೆಳೆಯಲ್ಲ ಸ್ವಾಮಿ?